ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಎಲ್ಲ ಹೆಣ್ಮಕ್ಳು ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಹಬ್ಬ ಇದೆ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಸೊ ತುಂಬಾ ಬ್ಯುಸಿ ಇರ್ತೀರಾ. ಕ್ಲೀನಿಂಗ್ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಕೆಲವರು 1 ತಿಂಗಳಿಂದಾನೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ 1 ತಿಂಗಳಿಂದ ಅದು ಏನಿರುತ್ತೋ ಏನೋ ಕೆಲಸ ನನಗಂತೂ ಗೊತ್ತಿಲ್ಲ. ಒಂದು 2 ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡ್ಬೋದು. ಸೊ 1 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಎಲ್ಲಾ ಕಿಚನ್ ಐಟಮ್ಸ್ನ ತೆಗೆದು ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದಕ್ಕೂ ಮುಂಚೆ ಏನ್ ಮಾಡಿರಲ್ವೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ಆ ಟೈಮಲ್ಲಂತೂ ಫುಲ್ ಲೈಕ್ ಯಾವ ರೇಂಜ್ಗೆ ಹೈಪರ್ ಆಕ್ಟಿವ್ ಇರ್ತಾರೆ ಅಂದ್ರೆ, ಹೆಣ್ಮಕ್ಳು ಮಾತಾಡಿಸಿದ್ರೆ ಇನ್ನೆಲ್ಲ ಹೊಡೆದ್ಬಿಡ್ತಾರೋ ಅನ್ನೋ ರೇಂಜ್ಗೆ ಅಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ, ಅಷ್ಟು ಆಕ್ಟಿವ್ ಆಗಿರ್ತಾರೆ. ಸೊ ನಂದೊಂದು ಸಣ್ಣ ಪ್ರಶ್ನೆ ಇಲ್ಲಿ ನಿಮ್ಗೆ ಎಲ್ಲರಿಗೂನು, ಯಾಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇಷ್ಟೆಲ್ಲ ಟೆನ್ಷನ್ ತಗೋತೀರಾ? ಬೇರೆ ಹಬ್ಬಗಳಿಗೆ ಯಾಕೆ ಅಷ್ಟೊಂದು ಟೆನ್ಷನ್ ಇರಲ್ಲ, ಅಷ್ಟೊಂದು ಆಕ್ಟಿವ್ ಇರಲ್ಲ? ಯಾಕೆ ಲಕ್ಷ್ಮಿ ಹಬ್ಬ ಮಾತ್ರನೇ ನಿಮ್ಗೆ ಮೈಂಡಲ್ಲಿ, ಬೇರೆ ಹಬ್ಬಗಳಲ್ಲಿ ಯಾವ್ದ್ರಲ್ಲೂ ಆ ಥರದ್ದು ಇಂಟ್ರೆಸ್ಟ್ ಇರಲ್ವಾ? ನನಗನ್ಸಿದ ಪ್ರಕಾರ ಏನು ಅಂತಂದ್ರೆ, ನಿಮ್ಮ ಮೈಂಡಲ್ಲಿ ಕೂತಿರೋವಂಥದ್ದು ವರಮಹಾಲಕ್ಷ್ಮಿ ಅಂತಂದ್ರೆ, ಮಹಾಲಕ್ಷ್ಮಿ ಮನೆಗೆ ಬರಬೇಕು ಅಂದ್ರೆ ಆ ಸರೌಂಡಿಂಗ್ಸ್ ಕ್ಲಿಯರ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಜಾಗನ ನೀಟಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬರ್ತಾರೆ ಅಂತನ್ಬಿಟ್ಟು. ಅದು ನಿಮ್ಮ ತಪ್ಪು ಕಲ್ಪನೆ. ಒಂದು ದಿನ ಕ್ಲೀನ್ ಮಾಡಿದ ತಕ್ಷಣ ಮಹಾಲಕ್ಷ್ಮಿ ಬರೋದಿಲ್ಲ. ಪ್ರತಿದಿನ ನಿಮ್ಮ ಸರೌಂಡಿಂಗ್ಸ್, ನಿಮ್ಮ ಎನ್ವಿರಾನ್ಮೆಂಟ್, ಆ ಒಂದು ಜಾಗ ಕ್ಲಿಯರ್ ಆಗಿದ್ರೇನೆ ಲಕ್ಷ್ಮಿ ಅನ್ನೋದು ನಿಮ್ಗೆ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರೋದು. ಸೊ ಒಂದು ದಿನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ದಿನ ಎಲ್ಲಂದ್ರೆ ಅಲ್ಲಿ ಬಟ್ಟೆ ಹಾಕೋದು, ಯೂಸ್ ಮಾಡಿರೋ ಕ್ಲಾತ್ಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡೋದು, ಮತ್ತೆ ಬೆಡ್ ಮೇಲೆ ಪದೇ ಪದೇ ಕೂತ್ಕೊಳ್ಳೋ ಅಂಥದ್ದು, ಬೆಡ್ ಮೇಲೆ ಸಾಕಷ್ಟು ಥಿಂಗ್ಸ್ ಅನ್ನ ಬಿಸಾಕುವಂಥದ್ದು, ಯೂಸ್ ಮಾಡೋ ಕ್ಲಾತ್ಸು, ಬುಕ್ಸ್, ಮತ್ತೆ ಬ್ಲಾಂಕೆಟ್ ಅನ್ನ ಫೋಲ್ಡ್ ಮಾಡದೆ ಹಾಗೆ ಬಿಟ್ಬಿಡೋ ಅಂಥದ್ದು. ಸೊ ಈ ತರದ್ ಆಕ್ಟಿವಿಟೀಸ್ನೆಲ್ಲ ಮಾಡಬಾರ್ದು ಆಕ್ಚುಲಿ. ಸೊ ಇದನ್ನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಒಂದು ಸರೌಂಡಿಂಗ್ಸ್ ಏನಿದೆ ಅದನ್ನ ಯಾವತ್ತು ಪ್ರತಿದಿನ ನಾವು ಅದನ್ನ ಕ್ಲಿಯರ್ ಆಗಿ ಇಟ್ಕೋಬೇಕು. ಸೊ ಆಗ ನಮ್ಗೆ ಲಕ್ಷ್ಮಿ ಅನ್ನೋದು ಒಲಿಯುತ್ತೆ. ಒಂದು ದಿನ ಬಂದು ಹೋಗುವಂತದ್ದಲ್ಲ ಅಲ್ವಾ ವರಮಹಾಲಕ್ಷ್ಮಿ ಅಂತಂದ್ರೆ. ಅವತ್ ಒಂದಿನ ಬಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತೀನಿ ಅಂದ್ರೆ ನೀವು ಕಳ್ಸ್ಕೊಟ್ಬಿಡ್ತೀರಾ? ಇಲ್ಲ ತಾನೆ. ಸೊ ಹಾಗಾಗಿ ಪ್ರತಿದಿನ ನಮ್ಗೆ ಫಿನಾನ್ಷಿಯಲಿ ನಾವು ಚೆನ್ನಾಗಿರ್ಬೇಕು, ಮೆಂಟಲಿ ಫಿಸಿಕಲಿ ಸ್ಟೇಬಲ್ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಆರಾ ಅನ್ನೋದು ಅಷ್ಟೇ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲೂ ಇರಬೇಕು. ನಿಮ್ಮನ್ನ ನೋಡಿದ ತಕ್ಷಣ ಆ ವೈಬ್ಸ್ ಬರಬೇಕು ಬೇರೆಯವ್ರಿಗೆ. ಇವ್ರ ಜೊತೆ ಮಾತಾಡಿದ್ರೆ ನನ್ಗೆ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕನೆಕ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ನಗ್ನಗ್ತಾ ಮಾತಾಡ್ತಾರೆ, ಮತ್ತೆ ಅವ್ರಿರೋ ಜಾಗ ಅಷ್ಟು ಕ್ಲಿಯರ್ ಆಗಿದೆ, ಅವ್ರ ರೂಮ್ ಅಷ್ಟು ಚೆನ್ನಾಗಿದೆ, ಒಂಥರ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಲ್ಲಿ ಹೋದ್ರೆ ಆ ಜಾಗದಲ್ಲಿ ಅನ್ನೋ